ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಡೆಡ್ಲಿ ನಿಫಾ ಟೆನ್ಷನ್ ಹೆಚ್ಚಾಗಿದೆ. ಕೇರಳ ಮೂಲದ ಬೆಂಗಳೂರಿನ ವಿದ್ಯಾರ್ಥಿ ನಿಫಾಗೆ ಬಲಿಯಾಗಿರುವಂತದ್ದು ಈಗ ಆತಂಕ ಮೂಡಿಸಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಈಗ ಡೆಡ್ಲಿ ನಿಫಾ ಆತಂಕ. ಯಾಕಂದ್ರೆ ಕೇರಳ ಮೂಲದ ಬೆಂಗಳೂರಿನ ವಿದ್ಯಾರ್ಥಿ ನಿಫಾಗೆ ಬಲಿಯಾಗಿರೋದು. ಸೆಪ್ಟೆಂಬರ್ 5ಕ್ಕೆ ಜ್ವರ ಬಂದಿತ್ತು, ಸೆಪ್ಟೆಂಬರ್ 8ಕ್ಕೆ ಬಲಿಯಾಗಿರೋದು. ಬೆಚ್ಚಿ ಬೀಳಿಸ್ತಾ ಇದೆ ಮೃತಪಟ್ಟಂತ ವಿದ್ಯಾರ್ಥಿಯ ಟ್ರಾವೆಲ್ ಹಿಸ್ಟ್ರಿ. ಯಾವ ಕಾರಣಕ್ಕೆ ಈತ ಕೇರಳಕ್ಕೆ ಹೋಗಿದ್ದ, ನಂತರ ಏನಾಯಿತು, ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಈಗ ಡೆಡ್ಲಿ ನಿಫಾದ ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ ಇಲ್ಲಿ ಕೇರಳ ಮೂಲದ ವಿದ್ಯಾರ್ಥಿಯೊಬ್ಬ ಸಾವನ್ನಪ್ಪಿದ್ದಾನೆ. ಅದು ಕೂಡ ಕೇವಲ 2 ದಿನದ ಅಂತರ, 5 ಸೆಂಟ್ರಲ್ಲಿ 6, 7 ಅಷ್ಟೇ, 8ಕ್ಕೆ ಆತ ಬಲಿಯಾಗಿದ್ದಾನೆ. ಕಾಲಿಗೆ ಪೆಟ್ಟು ಬಿದ್ದು ಕೇರಳಕ್ಕೆ ಹೋಗಿದ್ದಂಥ ವಿದ್ಯಾರ್ಥಿ ಕೇರಳದ ಮಲಪ್ಪುರಂ ಮೂಲದ 23 ವರ್ಷದ ಯುವಕ. ಸೆಪ್ಟೆಂಬರ್ 8ರಂದು ಕೇರಳದಲ್ಲಿ ನಿಫಾ ಸೋಂಕಿಗೆ ಆತ ಬಲಿಯಾಗಿದ್ದಾನೆ. ಸೆಪ್ಟೆಂಬರ್ 5ರಂದು ವಿದ್ಯಾರ್ಥಿಗೆ ಜ್ವರ ಕಾಣಿಸಿಕೊಂಡಿತ್ತು. ಸೆಪ್ಟೆಂಬರ್ 6ನೇ ತಾರೀಕು ವಿಪರೀತವಾಗಿ ವಾಂತಿ ಶುರುವಾಗಿತ್ತು. ಸೆಪ್ಟೆಂಬರ್ 7ರಂದು ಕೇರಳದ ಖಾಸಗಿ ಆಸ್ಪತ್ರೆಗೆ ಆತನನ್ನು ಅಡ್ಮಿಟ್ ಮಾಡಲಾಯಿತು. ಮಾರನೇ ದಿನ 8ನೇ ತಾರೀಕಿಗೆ ಆತ ಸಾವನ್ನಪ್ಪಿದ್ದಾನೆ. ಅಂದ್ರೆ ಎಷ್ಟು ವೇಗವಾಗಿ ನಿಫಾ ಆತನನ್ನ ಬಾಧಿಸಿದೆ. 3 ದಿನದ ಅಂತರದಲ್ಲಿ ಆತ ಪ್ರಾಣ ಕಳ್ಕೊಂಡಿದ್ದಾನೆ. ಅಲ್ಲಿವರೆಗೆ ಆತನಿಗೆ ಯಾವುದೇ ಸಮಸ್ಯೆ ಇರಲಿಲ್ಲ. ಮೃತ ಯುವಕನ ಬ್ಲಡ್ ಸಿರಮ್ ಸ್ಯಾಂಪಲ್ನಲ್ಲಿ ನಿಫಾ ಪಾಸಿಟಿವ್ ಅಂತ ಬಂದಿದೆ. ಸೊ ಕಾಲಿಗೆ ಪೆಟ್ಟು ಬಿದ್ದ ಕಾರಣ ಕೇರಳಕ್ಕೆ ಆತ ಹೋಗಿದ್ದ. ಅದಾದ ನಂತರ ಆತನನ್ನು ಅಲ್ಲಿ ಅಡ್ಮಿಟ್ ಮಾಡಲಾಗಿದೆ. ಸೊ ಕೇರಳದ ಮಲಪ್ಪುರಂ ಮೂಲದ 23 ವರ್ಷದ ಯುವಕ. ಸಾಮಾನ್ಯವಾಗಿ ಕೇರಳ, ತಮಿಳುನಾಡು, ಉತ್ತರ ಭಾರತ ಈ ಕಡೆಯಿಂದ ಸ್ಟೂಡೆಂಟ್ಸ್ಗಳು ಭಾಳಷ್ಟು ಮಂದಿ ಇಲ್ಲಿ ಓದ್ತಾ ಇದ್ದಾರೆ, ವ್ಯಾಸಂಗ ಮಾಡ್ತಿದ್ದಾರೆ. ಸೊ ಅದರಲ್ಲಿ ಈತ ಕೂಡ ಒಬ್ಬ. ಇನ್ನು ನಿಫಾಗೆ ವಿದ್ಯಾರ್ಥಿ ಬಲಿ. ಬೆಂಗಳೂರಿಗೆ ಈಗ ಢವಢವ ಶುರುವಾಗಿದೆ. ಬೆಚ್ಚಿ ಬೀಳಿಸುವಂತಿದೆ ಮೃತ ವಿದ್ಯಾರ್ಥಿ ಟ್ರಾವೆಲ್ ಹಿಸ್ಟ್ರಿ. ಮೃತನ ಸಂಪರ್ಕದಲ್ಲಿ ಬೆಂಗಳೂರಿನ 15 ವಿದ್ಯಾರ್ಥಿಗಳಿದ್ದಾರೆ, 15 ಸ್ಟೂಡೆಂಟ್ಸ್ ಇದ್ದಾರೆ. ಈಗ ಮೃತನ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಂಥ 15 ಸ್ನೇಹಿತರು. ಬೆಂಗಳೂರಿನಿಂದ ಕೇರಳದವರೆಗೆ 151 ಜನ ಸಂಪರ್ಕಿತರಿದ್ದಾರೆ. ಇವ್ರನ್ನ ಕಾಂಟ್ಯಾಕ್ಟ್ ಆದವರು ಸುಮಾರು 151 ಜನ. ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದವರಿಗೆ ಈಗ ಐಸೋಲೇಷನ್ ಮಾಡಲಾಗಿದೆ. ಐಸೋಲೇಷನ್ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಈಗ ಚಿಂತನೆ ನಡೆಸ್ತಾ ಇದೆ. ಇನ್ನು 15 ಸ್ನೇಹಿತರ ಸೆಕೆಂಡರಿ ಸಂಪರ್ಕ ಯಾರಿದೆ ಅವ್ರನ್ನ ಈಗ ಇಲಾಖೆ ಹುಡುಕಾಡ್ತಾ ಇದೆ. ಆರೋಗ್ಯ ಪರೀಕ್ಷೆಗೆ ಮುಂದಾಗಿರುವಂಥ ಕೇರಳ ಆರೋಗ್ಯ ಇಲಾಖೆ. ಸೊ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಈ ಆತಂಕ ಈಗ ಹೆಚ್ಚಾಗ್ತಿರೋದು. ಯಾಕಂದರೆ ಈ ಮೃತ ವಿದ್ಯಾರ್ಥಿಯ ಟ್ರಾವೆಲ್ ಹಿಸ್ಟ್ರಿ, ಆತನ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿ ಏನು ಪ್ರೈಮರಿ ಕಾಂಟ್ಯಾಕ್ಟ್ನಲ್ಲಿ ಇದ್ದಂಥ 15 ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ ಆತನ ಅಂತ್ಯಕ್ರಿಯೆಗೆ ಹೋಗಿದ್ದರು. ನಂತರ ಅವರು ಬೆಂಗಳೂರಿನಿಂದ ಕೇರಳದವರೆಗೆ 151 ಜನ ಸಂಪರ್ಕಕ್ಕೆ ಬಂದವರು ಕೂಡ ಇದ್ದಾರೆ. ನಿಫಾಗೆ ಕೇರಳ ಮೂಲದ ವಿದ್ಯಾರ್ಥಿ ಬಲಿಯಾಗಿದ್ದಾರೆ. ಅಂತ್ಯ ಸಂಸ್ಕಾರಕ್ಕೆ ಕೆಲವರು ಕೇರಳಕ್ಕೆ ಹೋಗಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಕೇರಳಕ್ಕೆ ಹೋಗಿರೋರ ಮೇಲೂ ಕೂಡ ನಿಗಾ ಇಡಲಾಗಿದೆ. 25 ಜನರನ್ನ ನಮ್ಮಿಂದ ಟ್ರ್ಯಾಕ್ ಮಾಡುವಂತ ಕೆಲಸ ಆಗಿದೆ. ಅವರಿಗೆ ಯಾವ್ಯಾವ ಲಕ್ಷಣ ಇದೆ ಅಂತ ನೋಡ್ತೀವಿ ಅಂತ ಕೂಡ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ, ಆರೋಗ್ಯ ಸಚಿವರು. ರಿಪೋರ್ಟ್ ನಾಳೆ ಅಥವಾ ನಾಡಿದ್ದು ಬರುತ್ತೆ ಅಂತ ಇದೇ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಹೇಳಿದರು. ಕರ್ನಾಟಕದಲ್ಲಿ ಒಬ್ಬ ಕೇರಳ ಹುಡುಗ ಸೈಕಾಲಜಿ ಸ್ಟೂಡೆಂಟು ಅವರಿಗೆ ವಾಪಸ್ ಕೇರಳಕ್ಕೆ ಹೋದಾಗ ಅವ್ರಿಗೆ ನಿಫಾಯಿಂದ ಅವರು ಮೃತಪಟ್ಟಿದ್ದಾರೆ ಅಂತಲೂ ಕೂಡ ವರದಿಯಾಗಿದೆ. ಮತ್ತು ಅದು ಅವರ ಒಂದು ಏನು ಅಂತ್ಯಕ್ರಿಯೆಗೂ ಕೂಡ ಕೆಲವು ಜನ ಬೆಂಗಳೂರಿನಿಂದನೂ ಕೂಡ ಹೋಗಿದ್ದಾರೆ. ಸೊ ಅದನ್ನು ಕೂಡ ನಾವೆಲ್ಲ ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಟ್ರ್ಯಾಕ್ ಮಾಡಿ ಆ ಫ್ಯೂನರಲಲ್ಲಿ ಯಾರು ಭಾಗವಹಿಸಿದ್ರು ಈಗ ಅವರಲ್ಲಿ ಯಾವುದೂ ಕೂಡ ಸಿಂಪ್ಟಮ್ಸ್ ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದುವರೆಗೂ ನಮ್ಮ ಕರ್ನಾಟಕದಲ್ಲಿ ಆ ಥರ ಏನು ಆತಂಕ ಪಡುವಂಥದ್ದೇನಿಲ್ಲ. ಕೇರಳದಲ್ಲೂ ಕೂಡ ಅದ್ರ ಬಗ್ಗೆ ಅವರು ಎಚ್ಚರಿಕೆಯನ್ನು ವಹಿಸಿದ್ದಾರೆ. ನಾವು ಕೂಡ ನಮ್ಮ ಸರ್ವೇಲೆನ್ಸ್ ಟೀಮು ಪ್ರಾಥಮಿಕವಾಗಿ ಎಲ್ಲೂ ಕೂಡ ಅವನ ಜೊತೆಯಲ್ಲಿ ಇದ್ದಂಥ ಯಾರ್ಯಾರು ಇದ್ದರೂ ಅವರಲ್ಲಿ ಯಾರೂ ಆ ಥರ ಸಿಂಪ್ಟಮ್ಸ್ ಏನಿಲ್ಲ ಅಂತಲೂ ಕೂಡ ಇದೆ. ಇನ್ನೂ ತೀವ್ರವಾಗಿ ನಮ್ಮ ಸರ್ವೇಲೆನ್ಸ್ ಟೀಮ್ಗಳೆಲ್ಲ ಇವತ್ತು ನಾಳೆ ಎಲ್ಲ ಪರಿಶೀಲನೆ ಮಾಡ್ತಾರೆ. ಏನಾದರೂ ಆ ಥರ ಗೊತ್ತಾದರೆ ನಾವು ಖಂಡಿತವಾಗಿ ತಿಳಿಸ್ತೀವಿ. ಕೆಲವರೆಲ್ಲ ವಾಪಸ್ ಬಂದಿದ್ದಾರೆ, ಕೆಲವರೆಲ್ಲ ವಾಪಸ್ ಬರ್ತಾ ಇದ್ದಾರೆ. ಸೊ ಅವ್ರನ್ನೆಲ್ಲ ಟೆಸ್ಟ್ ಮಾಡಿ ಸಿಂಪ್ಟಮ್ಸ್ ನೋಡ್ತಾ ಇದ್ದೀವಿ. ಅವ್ರ ಜೊತೆ ಓರಲಿ ಮಾತುಕತೆ ಮಾಡಿದ್ದಾರೆ. ಮತ್ತು ಯಾರಲ್ಲೂ ಕೂಡ ಯಾವ ಸಿಂಪ್ಟಮ್ಸ್ ಇಲ್ಲ. ಇವತ್ತು ಎಲ್ಲರನ್ನೂ ಕೂಡ ಇವತ್ತು ನಾಳೆಯಲ್ಲಿ ನಮ್ಮ ಸರ್ವೇಲೆನ್ಸ್ ಟೀಮ್ಗಳು ಖುದ್ದಾಗಿ ಭೇಟಿಯಾಗಿ ಅವ್ರ ಜೊತೆ ಬೇರೆ ಏನೋ ಟೆಸ್ಟ್ಗಳ ಅವಶ್ಯಕತೆ ಇದ್ದರೆ ನೋಡ್ತಾರೆ, ಏನೋ ಸಿಂಪ್ಟಮ್ಸ್ ಇದೆಯಾ ಇಲ್ವಾ ಅಂತ ನೋಡ್ತಾ ಇದ್ದಾರೆ. ಅದೇ ಇದುವರೆಗೂ ಏನೂ ಆ ಥರ ಏನೂ ಇಲ್ಲ ಅಂತ ಇದೆ. ಟೋಟಲಿ ಒಂದು 25 ಜನ